ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುನೀತಾ ರಾಣಿ. ನಾನು ಈಗ ನಿಮ್ಗೇನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ಗ್ರೀನ್ ಟೀ, ಗ್ರೀನು ಬ್ಲೂ ಮಿಕ್ಸ್ಡ್ ಆಗಿ ನವಿಲ್ ಕಲರ್ ಅಂತೀವಲ್ಲ, ಆ ಕಲರ್ ಬಂದಿದೆ. ಇದನ್ನ ಹೇಗ್ ಮಾಡೋದು ಅಂದ್ರೆ, ಈ ಹೂ, ಶಂಖಪುಷ್ಪಿಯನ್ನು ಹೂ, ಶಂಖಪುಷ್ಪಿ ಹೂನ ಯಾಕೆ ಶಂಖಪುಷ್ಪಿ ಅಂತ ಕರಿತೀವಿ ಇದನ್ನ ಅಂದ್ರೆ, ಇದು ಶಂಖದ ಆಕಾರದಲ್ಲಿರುತ್ತೆ. ಇದು ಶಿವನಿಗೆ ಅಚ್ಚುಮೆಚ್ಚು ಹೂವು. ಇದನ್ನ ಶಿವ ಪೂಜೆಗೂ ಉಪಯೋಗಿಸ್ತೀವಿ. ಇದನ್ನ ನಾವು ಗೋಕರ್ಣಿ ಅಂತೀವಿ, ಶಂಖಪುಷ್ಪಿ ಅಂತೀವಿ, ಅಪರಾಜಿತ ಅಂತೀವಿ, ಬ್ಲೂ ಬಟರ್ಫ್ಲೈ ಅಂತೀವಿ. ಇದನ್ನ ನಾವು ಇಂಡೋರ್ ಆಗು ಔಟ್ಡೋರ್ ಆಗು ಬೆಳಿತೀವಿ ನಾವು. ಇದು ಬಳ್ಳಿಯಲ್ಲಿ ಇರುತ್ತೆ, ಕ್ರೀಪರ್ ಅಂತೀವಲ್ಲ ಅದು. ಇದು ಬಿಳಿ ಹಾಗೂ ನೀಲಿ ಬಣ್ಣದಲ್ಲಿ ಇರುತ್ತೆ ಹೂವು. ಎರಡು ಪ್ರಭೇದಗಳು, ಅದು ನೀಲಿ ಹಾಗೂ ಬಿಳಿ ಬಣ್ಣದಲ್ಲಿ ಇರುತ್ತೆ. ಈಗೇನೋ ಒಂದ್ ಚೂರು ವೆಲ್ವೆಟ್ ಟೈಪ್ ಅಲ್ಲೂ ನಾನು ನೋಡಿದೀನಿ, ಒಂದೆರಡು ಕಡೆ ಇರಬಹುದು. ಎಲ್ಲ ಮಿಕ್ಸ್ಡ್ ಆಗಿ ಬೆಳಿತಾರೆ ಈಗ, ಅದರಿಂದನೂ ನೋಡಿದೀನಿ ಒಂದೆರಡು ಕಡೆ. ವೆಲ್ವೆಟ್ ಕಲರ್, ಲೈಟ್ ವೆಲ್ವೆಟ್ ಕಲರ್ ಅಲ್ಲೂ ನೋಡಿದೀನಿ ನಾನು. ಇದನ್ನ ಏನಕ್ಕೆ ಉಪಯೋಗಿಸ್ತೀವಿ ಅಂದ್ರೆ, ಈ ಗ್ರೀನ್ ಟೀ ಒಂದೇ ಅಲ್ಲ, ಇದನ್ನ ಪಂಚಾಂಗನೂ ಉಪಯೋಗಿಸ್ಬೋದು. ಹೂ, ಎಲೆ, ಬಳ್ಳಿ, ಬೇರು ಹಾಗೂ ಬೇರಿನ ನಾರಿರುತ್ತಲ್ಲ, ಅದನ್ನ ಸಹ ಉಪಯೋಗಿಸ್ತೀವಿ. ಇದಿಷ್ಟನ್ನು ನಾವು ಪಂಚಾಂಗ ಅಂತ ಹೇಳ್ತೀವಿ. ಇದು ಬ್ರೈನ್ ಟಾನಿಕ್ ಆಗಿ ಉಪಯೋಗಿಸ್ತೀವಿ ಹಾಗೂ ಮಾನಸಿಕ ರೋಗಗಳಲ್ಲಿ ಉಪಯೋಗಿಸ್ತೀವಿ. ಈಗ ಎಲ್ಲಾ ಇದು ಸಿರಪ್ ಬೇಸ್ಡ್ ಅಲ್ಲಿ ಇರುತ್ತಲ್ಲ, ಆಯುರ್ವೇದದಾಗ್ಲಿ ಎಲ್ಲಾದ್ರಲ್ಲೂ ಇದು ಪ್ರಮುಖ ಅಂಗ ಆಗಿರುತ್ತೆ. ಇದ್ರದ್ದು ಗಿಡದ ಸಾರ ಪ್ರಮುಖ ಅಂಗ ಆಗಿರುತ್ತೆ. ಇದನ್ನ ಬ್ರೈನ್ ಟಾನಿಕ್ ಆಗಿ ಉಪಯೋಗಿಸ್ತೀವಿ. ಇದರಿಂದ ನಾವು ಸದುಪಯೋಗ ಪಡಿಸ್ಕೋಬಹುದು. ಮನೇಲೆ ಬೆಳೆಯೋದ್ರಿಂದ ವಾರದಲ್ಲಿ 3 ಸಲ ಮಾಡಿ ಕುಡಿಯೋದ್ರಿಂದ ಎಲ್ಲರಿಗೂ ತಂಪಾಗಿರುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಜ್ಞಾನವರ್ಧನೆ ಮುಖ್ಯ ಅಲ್ವಾ ಈಗ. ಅದರಿಂದ ಎಲ್ಲರೂ ಕುಡೀರಿ, ಚೆನ್ನಾಗಿರಿ, ಆರೋಗ್ಯವಂತರಾಗಿರಿ, ಆಯುರ್ವೇದನ ಉಳಿಸಿ ಬೆಳೆಸಿ. ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ಟೀ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮಾಡಿ ಕುಡೀರಿ. ಹೇಗೆ ಅಂದ್ರೆ, 1 ಲೋಟ ಗ್ಲಾಸ್ಗೆ 2 ಹೂ ಹಾಕೊಳ್ಳಿ, ಚಿಟಿಕೆ ಚಕ್ಕೆ, 1 ಲವಂಗ, 1 ಏಲಕ್ಕಿ, ಶುಂಠಿ 1 ಪೀಸ್, ಸಣ್ಣ ಪೀಸ್ ಹಾಕೊಳ್ಳಿ ಸಾಕು. ಬೆಲ್ಲ ಬೇಕಿದ್ರೆ 2 ಕಾಳು ಸೋಂಪು ಹಾಕೊಳ್ಳಿ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಕುದಿಸಿ. 1 ಲೋಟ ನಿಮಗೆ ಅಳತೆ ಎಷ್ಟು ಬೇಕೋ ಅಷ್ಟು. ನೀವು ಒಬ್ಬರೇ ಕುಡಿಯೋದಿದ್ರೆ ಸಣ್ಣ ಲೋಟ ಹಾಕೊಳ್ಳಿ, 1 ಇಬ್ರು ಕುಡಿಯೋದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕುದ್ದದ್ಮೇಲೆ ಅದನ್ನ ಸೋಸ್ಕೊಂಡು ಬಿಸಿಯಾಗಿ ಕುಡೀರಿ. ಅದ್ರ ಮಜಾನೇ ಬೇರೆ. ನೀವೇ ನಂಗೆ ಹೇಳ್ತೀರಾ, ಮೇಡಮ್ ತುಂಬಾ ಚೆನ್ನಾಗಿತ್ತು ಅಂತ.